ಸಂವಿಧಾನದ ವಿರುದ್ಧವಾದಂಥ ಕೆಲಸಗಳು ಇವತ್ತು ದೇಶದಲ್ಲಿ ನಡೀತಾ ಇದೆ. ಅದಕ್ಕೇ ನಾವು ಇವತ್ತು ಅನಿವಾರ್ಯವಾಗಿ ಮುಖ್ಯಮಂತ್ರಿಗಳು ನಾವು ದೆಹಲಿಗೆ ಹೋಗಿ ಹೋರಾಟ ಮಾಡಲೇಬೇಕು. ಬರಗಾಲ ಬಂದಾಗ ₹1 ಕೊಡೋಕ್ಕೂ ಕೂಡ ಒಂದು ಮಾನವೀಯತೆ ಇಲ್ಲದೆ ಇರ್ತಕ್ಕಂಥ ಸರ್ಕಾರ, ಕೇಂದ್ರ ಸರ್ಕಾರ ಯಾವ ಮುಖ ಇಟ್ಕೊಂಡು ಯಡಿಯೂರಪ್ಪನವರು, ಅಶೋಕ್ನವರು, ವಿಜಯೇಂದ್ರವ್ರು ಮಾತಾಡ್ತಾರೆ? ಯಾವ ಮುಖ ಇಟ್ಕೊಂಡು ಮಾತಾಡ್ತಾರೆ ಅವರು? ಈ ಅನಿವಾರ್ಯತೆ ಕೇವಲ ಕರ್ನಾಟಕದ ಅಂತ ಇಲ್ಲ ಎಲ್ಲ BJP ಏತರ ಸರ್ಕಾರಗಳ ಈ ಸಮಸ್ಯೆ ಇದು. ಎಲ್ಲಿ BJP ಇರೋದಿಲ್ಲ ಅಲ್ಲಿ ಈ ಥರದ ಒಂದು ಏನು ನಮ್ಮ ಒಕ್ಕೂಟದ ವ್ಯವಸ್ಥೆಗೆ ಧಕ್ಕೆ ಬರುವಂಥ ರೀತಿಯಲ್ಲಿ ಇವತ್ತಿನ ದಿವಸ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರ. ಒಕ್ಕೂಟ ವ್ಯವಸ್ಥೆ ಒಳಗಡೆ ಕೇಂದ್ರ ಸರ್ಕಾರವನ್ನು ಪ್ರತಿಭಟನೆ ಮಾಡೋದು ವಿಶ್ವಾಸದಲ್ಲಿ ನಡಿಬೇಕಾದ ಒಕ್ಕೂಟ ವ್ಯವಸ್ಥೆಗೂ ಧಕ್ಕೆ ಆಗುವಂಥದ್ದೇ ಆಗುತ್ತೆ. ಹೌದು, ಈಗ ನೋಡಿ, ನಾವು ಇದ್ರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ನಮಗೆ ಅದಕ್ಕೋಸ್ಕರ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ, ದೆಹಲಿಗೆ ಹೋರಾಟ ಮಾಡ್ತಾ ಇದ್ದೀವಿ. ನಾಗರಾಜ್ ಶೆಟ್ಟಿ ಕೋಳಿ ಸಾಕಣೆ ಮಾಡಿ ಪ್ರತಿ ಬ್ಯಾಚ್ಗೆ 3 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಡಿಫ್ರೆನ್ಸ್ ಅಂದರೆ ಸುಮ್ಮನೆ ಇರಬೇಕಾ? ಮತ್ತು ನಮ್ಗೆ ಅನ್ಯಾಯ ಮಾಡಿಸ್ಕೊಂಡು ನಮಗೆ ಇವತ್ತು ಅನ್ಯಾಯ ಆಗ್ತಾನೆ ಇರಬೇಕು. ನಾವು ಅದ್ರ ಬಗ್ಗೆ ಮಾತನಾಡಬಾರ್ದಾ ನಾವು? ನೋಡಿ, ಅಂದರೆ ಅವ್ರ ಮುಂದೆ ನಿಂತ್ಕೊಂಡು ಮಾತಾಡೋಕ್ಕೂ ಕೂಡ ಧೈರ್ಯ ಇಲ್ಲ ಅಲ್ಲ ಅವ್ರಿಗೆ. ಸಂವಿಧಾನದ ವಿರುದ್ಧವಾದಂಥ ಕೆಲಸಗಳು ಇವತ್ತು ದೇಶದಲ್ಲಿ ನಡೀತಾ ಇದೆ. ಅದಕ್ಕೇ ನಾವು ಇವತ್ತು ಅನಿವಾರ್ಯವಾಗಿ ಮುಖ್ಯಮಂತ್ರಿಗಳು ನಾವು ದೆಹಲಿಗೆ ಹೋಗಿ ಹೋರಾಟ ಮಾಡಲೇಬೇಕು. ಬರಗಾಲ ಬಂದಾಗ ₹1 ಕೊಡೋಕ್ಕೂ ಕೂಡ ಒಂದು ಮಾನವೀಯತೆ ಇಲ್ಲದೆ ಇರ್ತಕ್ಕಂಥ ಸರ್ಕಾರ, ಕೇಂದ್ರ ಸರ್ಕಾರ ಯಾವ ಮುಖ ಇಟ್ಕೊಂಡು ಯಡಿಯೂರಪ್ಪನವರು, ಅಶೋಕ್ನವರು, ವಿಜಯೇಂದ್ರವ್ರು ಮಾತಾಡ್ತಾರೆ? ಯಾವ ಮುಖ ಇಟ್ಕೊಂಡು ಮಾತಾಡ್ತಾರೆ ಅವರು? ಈ ಅನಿವಾರ್ಯತೆ ಕೇವಲ ಕರ್ನಾಟಕದ ಅಂತ ಇಲ್ಲ ಎಲ್ಲ BJP ಏತರ ಸರ್ಕಾರಗಳ ಈ ಸಮಸ್ಯೆ ಇದು. ಎಲ್ಲಿ BJP ಇರೋದಿಲ್ಲ ಅಲ್ಲಿ ಈ ಥರದ ಒಂದು ಏನು ನಮ್ಮ ಒಕ್ಕೂಟದ ವ್ಯವಸ್ಥೆಗೆ ಧಕ್ಕೆ ಬರುವಂಥ ರೀತಿಯಲ್ಲಿ ಇವತ್ತಿನ ದಿವಸ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರ. ಒಕ್ಕೂಟ ವ್ಯವಸ್ಥೆ ಒಳಗಡೆ ಕೇಂದ್ರ ಸರ್ಕಾರವನ್ನು ಪ್ರತಿಭಟನೆ ಮಾಡೋದು ವಿಶ್ವಾಸದಲ್ಲಿ ನಡಿಬೇಕಾದ ಒಕ್ಕೂಟ ವ್ಯವಸ್ಥೆಗೂ ಧಕ್ಕೆ ಆಗುವಂಥದ್ದೇ ಆಗುತ್ತೆ. ಹೌದು, ಈಗ ನೋಡಿ, ನಾವು ಇದ್ರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ನಮಗೆ ಅದಕ್ಕೋಸ್ಕರ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ, ದೆಹಲಿಗೆ ಹೋರಾಟ ಮಾಡ್ತಾ ಇದ್ದೀವಿ. ಹೋರಾಟದಿಂದ ಡಿಫರೆನ್ಸ್ ಅಂದರೆ ಸುಮ್ಮನೆ ಇರಬೇಕಾ? ಮತ್ತು ನಮ್ಗೆ ಅನ್ಯಾಯ ಮಾಡಿಸ್ಕೊಂಡು ನಮಗೆ ಇವತ್ತು ಅನ್ಯಾಯ ಆಗ್ತಾನೆ ಇರಬೇಕು. ನಾವು ಅದ್ರ ಬಗ್ಗೆ ಮಾತನಾಡಬಾರ್ದಾ ನಾವು? ನೋಡಿ, ಅಂದರೆ ಅವ್ರ ಮುಂದೆ ನಿಂತ್ಕೊಂಡು ಮಾತಾಡೋಕ್ಕೂ ಕೂಡ ಧೈರ್ಯ ಇಲ್ಲ ಅಲ್ಲ ಅವ್ರಿಗೆ.